ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಜೈ ಕರ್ನಾಟಕ ಸಂಘ ಬೆಳ್ಳಕೆರೆ ವತಿಯಿಂದ ಆಯೋಜಿಸಿದ್ದ ಎಸ್ಕೆ ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿ ಹಾಗೂ ಅಮೃತ ಕಾವ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ತಾಲೂಕಿನ ರಕ್ಷಿದಿಯ ಪೂರ್ಣಚಂದ್ರ ತೇಜಸ್ವಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಮಲೆನಾಡಿನ ಹಸಿರು ಹೊದಿಕೆಯ ನಡುವೆ ನಡೆದ ಈ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಸಾಹಿತ್ಯ ರಂಗಭೂಮಿ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದ ಗಣ್ಯರು ಸಾಕ್ಷಿಯಾದರು. ಸಾಹಿತ್ಯಾಸಕ್ತರು, ಕಲಾವಿದರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಣ್ಯರ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರಂಗಕರ್ಮಿ ಪ್ರಸಾದ್ ರಕ್ಷಿದಿ, ಜೈ ಕರ್ನಾಟಕ ಸಂಘ ಬೆಳ್ಳಕೆರೆ ಕಳೆದ 47 ವರ್ಷದಿಂದ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಜಾಗೃತಿ ಬೆಳೆಸುತ್ತಿದ್ದು, ಕಲೆ, ಸಾಹಿತ್ಯ, ರಂಗಭೂಮಿ, ಸಾಕ್ಷರತೆ, ಆರೋಗ್ಯ, ಕೃಷಿ ಮತ್ತು ಪರಿಸರ ಸಂರಕ್ಷಣೆಯತ್ತ ಜನಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ ಎಂದರು. ಸಕಲೇಶಪುರದ ಹೆಮ್ಮೆಯ ಜನಪದ ಜಂಗಮ ರಂಗಭೂಮಿ ಮತ್ತು ಸಾಹಿತ್ಯ ಕ್ಷೇತ್ರದ ವಿಶಿಷ್ಟ ಸಾಧಕ ಎಸ್ಕೆ ಕರೀಂ ಖಾನ್ ಅವರ ಹೆಸರಿನಲ್ಲಿ ಸ್ಥಾಪಿಸಲಾದ ಸೌಹಾರ್ದ ಪ್ರಶಸ್ತಿ ಸಮಾಜದಲ್ಲಿ ಸಾಂಸ್ಕೃತಿಕ ಏಕತೆಯನ್ನು ಬಲಪಡಿಸುವ ಪ್ರಯತ್ನವಾಗಿದೆ ಎಂದು ಹೇಳಿದರು. ಈ ಸಾಲಿನ ಎಸ್ಕೆ ಕರೀಂ ಖಾನ್ ಸೌಹಾರ್ದ ಪ್ರಶಸ್ತಿ ಕೋಲಾರ ಜಿಲ್ಲೆಯ ಅಚ್ಯುತ ಕೆಜಿಎಫ್ ಅವರಿಗೆ ಪ್ರದಾನಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಲಿತೀರ್ಥದಲ್ಲಿ ಜನಿಸಿದ ಅವರು ಯಕ್ಷಗಾನ ಹಾಗೂ ತುಳು ನಾಟಕಗಳ ಮೂಲಕ ರಂಗಭೂಮಿಯಲ್ಲಿ ಪಾದಾರ್ಪಣೆ ಮಾಡಿ ನಂತರ ಕೆಜಿಎಫ್ನಲ್ಲಿ ನೆಲೆಸಿ ಹಲವು ಭಾಷೆಗಳ ನಡುವೆ ಸಾಂಸ್ಕೃತಿಕ ಸೇತುವೆ ನಿರ್ಮಿಸಿದ್ದಾರೆ. 2003ರ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಅವರು ರಂಗ ಸಂಘಟಕ, ನಿರ್ದೇಶಕ ಹಾಗೂ ನಟನಾಗಿ ಬಹುಮುಖ ಸೇವೆ ಸಲ್ಲಿಸಿದ್ದಾರೆ. ಅಕಾಲಿಕವಾಗಿ ಅಗಲಿದ ಅಮೃತ ರಕ್ಷಿದಿ ಅವರ ಸ್ಮರಣಾರ್ಥ ನೀಡಲಾಗುವ ಅಮೃತ ಕಾವ್ಯ ಪ್ರಶಸ್ತಿ ಈ ಬಾರಿ ಇಬ್ಬರು ಯುವ ಸೃಜನಶೀಲರಿಗೆ ಪ್ರದಾನಿಸಲಾಯಿತು. ಹಾವೇರಿ ಜಿಲ್ಲೆಯ ಮಧು ಕಾರಗಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಶ್ರವಣ ದೋಷವನ್ನು ಮೀರಿ ಕಾವ್ಯ ಸೃಷ್ಟಿಯಲ್ಲಿ ತೊಡಗಿಸಿಕೊಂಡಿರುವ ಅವರು ಕನಸುಗಳ ಚೀಲ ಮತ್ತು ತೆರೆಯದ ಬಾಗಿಲು ಕವನ ಸಂಕಲನಗಳ ಮೂಲಕ ಸಾಹಿತ್ಯ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿನಯ್ ಗುಂಟೆ ಅವರು ಅಮೃತ ಕಾವ್ಯ ಪ್ರಶಸ್ತಿ ಪ್ರದಾನಿಸಲಾಯಿತು. ಕತೆಗಾರರಾಗಿ ಹೆಸರು ಮಾಡಿದ ಅವರು ಬನದ ಕರಡಿ ಮತ್ತು ಇತರ ಕತೆಗಳು ಸಂಕಲನದ ಮೂಲಕ ಓದುಗರ ಮೆಚ್ಚುಗೆ ಪಡೆದಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ಗೌರವ ಪತ್ರ, ಫಲಕ ಹಾಗೂ ನಗದು ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕ್ಯಾಮನಹಳ್ಳಿ ಪಂಚಾಯತ್ ಅಧ್ಯಕ್ಷರಾದ ಎಂಜೆ ಮಲ್ಲೇಶ್ ವಹಿಸಿದ್ದರು. ಶಾಸಕರಾದ ಸಿಮೆಂಟ್ ಮಂಜುನಾಥ್, ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್ ಭಾಗವಹಿಸಿ ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಿದರು. ಉತ್ತರಗಳಿಗೆ ಅವಕಾಶ ಇತ್ತು, ಹಾಗೆ ಅವರನ್ನು ತಗೊಂಡು, ಆದರೆ ಕ್ರಮೇಣ ಅವಳು ಬಹಳ ಹೊಂದಿಕೊಳ್ಳುತ್ತಾ ಹೋಗ್ತಾ ಇದ್ಲು. ಸುಮಾರು 2 ತಿಂಗಳುಗಳ ಕಾಲ ನಮ್ಮ ಜೊತೆಯಲ್ಲಿ ಬಹಳ ಚೆನ್ನಾಗಿ ಹೊಂದ್ಕೊಂಡು, ಅವಳು ತಪ್ಪನ್ನು ಮಾಡಲಿಲ್ಲ, ಬಾಕಿ ಹುಡುಗರು ತಪ್ಪನ್ನು ಮಾಡಿದ್ರು. ಅವಳು ದಪ್ಪಗಿದ್ದಾಳೆ, ಅವಳಿಗೆ ಕುಡಿಲಿಕ್ಕಾಗಲ್ಲ, ಹಾಗೆ ಹೀಗೆ ಅಂತೇಳಿ ಅವಳನ್ನು ಚೇಡಿಸ್ ನಿಟ್ಟಿದ್ದು ಅಂತ ಕಾಣುತ್ತೆ. ಅವಳು ಬಂದು ನನ್ನ ಕೈಲಿ ಹತ್ತು ಸಾರಿ ಹೇಳ್ತಾರೆ, ಎಂತ ಮಾಡೋದು, ನೀವು ನನ್ನ ತಂದೆ ರೀತಿ ಇದ್ದೀರಿ ಅಂತ ಹಳ್ಳಿ ಕಡಿಮೆ ಬಿಡಿಸಿ ಹೇಳ್ತಾ ಇದ್ರು. ಅದನ್ನ ಸೂಕ್ಷ್ಮವಾಗಿ ಗಮನಿಸಕ್ಕೆ ಶುರು ಮಾಡಿದಾಗ, ಇಲ್ಲ ನಾನು ಏನೋ ಸೆಟ್ಲ್ ಲೈಫ್ ಲೀಡ್ ಮಾಡೋದಕ್ಕಿಂತ ಇಲ್ಲಿ ಗಾಯಗಳನ್ನ ಮಾಡ್ತಾ ಇದ್ದಾರಲ್ಲ ವ್ಯವಸ್ಥೆಯಲ್ಲಿ, ಆ ಗಾಯಗಳಿಗೆ ಎಲ್ಲಾದ್ರೂ ಒಂದ್ ಕಡೆ ಮದ್ದನ್ನ ಕಂಡುಹಿಡಿಯಬೇಕು. ಯಾಕಂದ್ರೆ ಗಾಯಗಳು ಮಾಡೋ ಸಂಖ್ಯೆ ಜಾಸ್ತಿ ಇದೆ, ಆ ಗಾಯಗಳಿಗೆ ಮದ್ದು ಕಂಡುಹಿಡಿಯೋರು ಮದ್ದನ್ನ ಕೊಡುವಂತ ಸಂಖ್ಯೆ ತುಂಬಾ ಕಡಿಮೆ ಇದೆ. ಹಾಗಾಗಿ ನನ್ನ ಮೂಲಕ, ನನ್ನ ಅನುಭವದ ಮೂಲಕ ನಾನು ಆ ಒಂದು ಪ್ರಯತ್ನ ಪಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಕೂಡ ಅದನ್ನ ಬರಹದ ಮೂಲಕ, ಬರಹ ಕೂಡ ಒಂದು ಪ್ರತಿರೋಧದ ರೂಪವಾಗಿ ನಾನು ಕಂಡುಕೊಂಡಿತ್ತು. ಅದನ್ನ ನಾನು ನನ್ನ ಕಥೆಗಳಲ್ಲಿ ಮುಂದಿನ ಏನೇ ಬರೆದ್ರೆ ಅದನ್ನ ಅದರಲ್ಲಿ ದಾಖಲಿಸ್ತೀನಿ ಅಂತ ಹೇಳ್ತೀನಿ. ಹಾಗೆ ನನ್ನನ್ನು ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ಗೌರವಿಸಿದ ಜೈ ಕರ್ನಾಟಕ ಸಂಘ ರಕ್ಷಿದಿ ಸರ್ ಮತ್ತು ಸುಬ್ಬು ಅಲಿಯಾರ್ ಸರ್ ಎಲ್ಲರಿಗೂ ಕೂಡ ನಾನು ವಂದನೆಗಳು. ಕೆಜಿಎಫ್ ಕೋಲಾರದ ಕಡೆಗೆ ಕೆಲಸ ಸಿಕ್ತು. ಅಲ್ಲಿ 52 ವರ್ಷ ಆಯಿತು ನಾನು ಆ ಕಡೆಗೆ ಹೋಗಿ. ಅಲ್ಲಿ ಇಲ್ಲಿರುವಾಗಲೇ ರಂಗಭೂಮಿಯ ಒಂದು ಗೀಳನ್ನು ಅಂಟಿಸಿಕೊಂಡು ಅಲ್ಲಿ ಅದೇ ಥರದ ಹಳೆಯ ರೀತಿಯ ನಾಟಕಗಳನ್ನು ಮಾಡಿಕೊಂಡು ಬಂದು, ನಂತರದಲ್ಲಿ 79ರ ಜಾಥಾ ಏನು ಒಂದು ಸಮುದಾಯದ ಚಾರಿತ್ರಿಕ ಜಾಥಾ, ಅದು ಮೊತ್ತ ಮೊದಲ ಬಾರಿಗೆ ಜನಜಾಗೃತಿ ಜಾಥಾ, ಹೊಸ ಮೌಲ್ಯಗಳತ್ತ ಜಾಥಾ ಅಂತೇಳಿ ಒಂದು ತಂಡ ಕೆಜಿಎಫ್ನಿಂದ ಹೊರಡ್ತದೆ, ಇನ್ನೊಂದು ತಂಡ ಬೀದರ್ನಿಂದ ಹೊರಡ್ತದೆ. ಅದು ಧಾರವಾಡದಲ್ಲಿ 1 ತಿಂಗಳ ಕಾಲ ಸಂಚರಿಸಿ 2 ಜಾಥೆಗಳು ಅಲ್ಲಿ ಸಮಾರೋಪಗೊಳ್ತದೆ. ಆ ಜಾಥಾದಲ್ಲಿ ನಮಗೇನಪ್ಪ ಕೆಲಸ ಅಂತಂದರೆ, ಅಲ್ಲಿ ನಮ್ಮನ್ನು ಸಂದರ್ಶನ ಇಲ್ಲ. ಯಾಕೆ ಅಂತ ನೋಡುವಾಗ ರಿಪೋರ್ಟಲ್ಲಿ ಕೇಳಿಸ್ಕೊಳ್ಳೋದೊಂದು, ಅರ್ಥ ಮಾಡ್ಕೊಳ್ಳೋದೊಂದು. ಅವರಿಗೆ ಶಬ್ದ ಕೇಳೋದು ಪ್ರಾಬ್ಲಮ್ ಉಂಟು, ಆದರೆ ಕಿವಿ ನರ ಅದನ್ನ ಬ್ರೈನಿಗೆ ತಗೊಂಡೋಗ್ಕೊಳ್ಳೋದು
ಮಷಿನ್ ಕೊಟ್ಟರೆ ಅವಳಿಗೆ ಶಬ್ದ ಕೇಳುತ್ತೆ, ಆದರೆ ಏನು ಅಂತ ಗೊತ್ತಾಗೋದಿಲ್ಲ. ಇಂಥ ನಾವೇನು ಆಡಿಟರಿ ನ್ಯೂರೋಪತಿ ಅಂತ ಹೇಳ್ತೀವಿ. ಇದು ಈ ಹಾರ್ಮೋನಲ್ ಚೇಂಜಸ್ ಇಂದ ಆಗಂಥದ್ದು. ಅಂತ ಒಂದು ಇದರಿಂದ ಅವರು ಸಫರ್ ಆಗ್ತಾ ಇದ್ದಾರೆ. ಆ ಥರ ಇದ್ರೂ ಕೂಡ ಅವರೀಗ PhD ಮಾಡ್ತಾ ಇದ್ದಾರೆ, ಬುಕ್ಸ್ನ ಬರೀತಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಅದನ್ನ ಒಂದು ಅಪ್ರಿಷಿಯೇಟ್ ಮಾಡಬೇಕು. ಇಂಥವ್ರನ್ನ ನಾವು ಐಡೆಂಟಿಫೈ ಮಾಡಿರೋದು, ಅವರಿಂದ ನಮ್ಮ ಕಲಿಯೋದು ತುಂಬಾನೇ ಇರುತ್ತೆ. ಸೊ ನಾನು ನನ್ನ ಇನ್ಮುಂದೆ ಬರೋ ಕೇಸಸ್ಗೆ ಯಾರಿಗಾದ್ರೂ ಚಾಲೆಂಜ್, ಇವ್ರದ್ದು ಎಕ್ಸಾಂಪಲ್ಸ್ ಕೊಡ್ಬೋದು, ಇವ್ರ ಬುಕ್ಸ್ನ ತೋರಿಸ್ಬೋದು, ನೋಡಿ ಈ ಥರ ಪ್ರಾಬ್ಲಮ್ ಇದ್ರೆ ಅವ್ರು ಹೇಗೆ ಮಾಡ್ತಾ ಇದ್ದಾರೆ. ಸೊ ಧೈರ್ಯವನ್ನು ಯಾವಾಗಲೂ ಬಿಡ್ದೇನೆ ನೀವು ಯಾವಾಗಲೂ ಮುಂದುವರಿಬೇಕು ಅನ್ನೋದು ನನ್ನ ಕನಸು. ಸೊ ಈ ಒಂದು ಟೈಮಲ್ಲಿ ನನಗೆ ಈ ಒಂದು ಅವಕಾಶ ಕೊಟ್ಟ ಜೈ ಕರ್ನಾಟಕ ಸಂಘ ಮತ್ತೆ ರಂಗ ನಿರ್ದೇಶಕರು ಹಾಗೂ ನೀನಾಸಂ ಹೆಗ್ಗೋಡು, ಮಾಜಿ ಪ್ರಾಂಶುಪಾಲರಾದ KG ಮಹಾಬಲೇಶ್ವರ, KMC ಮಣಿಪಾಲದ ವಾಕ್ಶ್ರವಣ ತಜ್ಞರಾದ ಡಾ ಕಿಶಾನ್, ಉದ್ಯಮಿಗಳಾದ KS ಪವನಕುಮಾರ್, ಸೋಮಣ್ಣ ಉಪಸ್ಥಿತರಿದ್ದರು. ಸಮಾರಂಭದ ಉದ್ಘಾಟನೆಯನ್ನು ಶ್ರೀಮತಿ ಕವಿತಾ ಸುಬ್ಬಯ್ಯ ಹಾಗೂ ಶ್ರೀಮತಿ ಮಾಲಿನಿ ವಿಶ್ವನಾಥ್ ನೆರವೇರಿಸಿದರು. ರಾಧೆ ರಕ್ಷಿದಿ ಪ್ರಾರ್ಥನೆ ಸಲ್ಲಿಸಿದರು. ಹಿರಿಯ ಕವಿ ಸುಬ್ಬು ಹೊಲೆಯಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಪ್ರಶಸ್ತಿಗಳ ಹಿನ್ನೆಲೆ ಹಾಗೂ ಮಹತ್ವವನ್ನು ವಿವರಿಸಿದರು. ಸ್ವಾಗತವನ್ನು ಹೆತ್ತೂರು ನಾಗರಾಜ್ ನೆರವೇರಿಸಿದರು. ವಂದನಾರ್ಪಣೆಯನ್ನು ಸತೀಶ್ ಬೆಳ್ಳೆಕೆರೆ ಸಲ್ಲಿಸಿದರು. ಸಮಾರಂಭದ ನಿರ್ವಹಣೆಯಲ್ಲಿ ರಾಜಶೇಖರ್ KS ಸಹಕರಿಸಿದರು. ಕಾರ್ಯಕ್ರಮದಲ್ಲಿ SK ಕರೀಂಖಾನ್ ಕುಟುಂಬ ವರ್ಗದ ತೌಫಿಕ್ ಅಹಮದ್, ತನ್ನೀರ್ ಅಹಮದ್ ಉಪಸ್ಥಿತರಿದ್ದರು. ಕವಿ ಸುಬ್ಬು ಹೊಲೆಯರ್, ಶ್ರೀಮತಿ ಕವಿತಾ ಸುಬ್ಬಯ್ಯ, ಶಕುಂತಲಾ ಇದ್ದರು. ಕಾರ್ಯಕ್ರಮದಲ್ಲಿ ಕಲಾಪ್ರಿಯ ಮಂಜು, ಗ್ಯಾರಂಟಿ ರಾಮಣ್ಣ, ಮಂಗಳೂರಿನ ಮುನೀರ್ ಕಾಟಿಪಾಳ್ಯ, ಬೆಂಗಳೂರಿನ ನವೀನ್ ಸುರಂಜೆ, ಇರ್ಷಾದ್ ಉಪ್ಪಿನಂಗಡಿ ಇತರರು ಇದ್ದರು. MB ಉಮೇಶ್, TV46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV46 News Kannada.